ಹಲೋ ಎವ್ರಿವನ್, ಹ್ಯಾಪಿ ಸಂಡೇ. ಸೊ ನಾನು ಇವಾಗ ಅಮ್ಮನ ಮನೆಗೆ ಬಂದಿದ್ದೀನಿ. ನನ್ನ ತಂಗಿ ಈಗ ತಾನೇ ಸ್ನಾನ ಮಾಡ್ಕೊಂಡಿದ್ದಾರೆ. ನಮ್ಮಮ್ಮ ನನಗೋಸ್ಕರ ಒಂದು ಜ್ಯೂಸ್ ಮಾಡಿದ್ದಾರೆ. ಗೆಸ್ ವಾಟ್? ಕೋರಿಯಂಡರ್ ಜ್ಯೂಸ್. ಇದು ನನ್ನ ಥೈರಾಯ್ಡ್ಗೋಸ್ಕರ ಡೈಲಿ ಮಾರ್ನಿಂಗ್ ಕುಡಿದ್ರೆ ಒಳ್ಳೆ ರೆಮಿಡಿ ಇದು. ನಿಮಗೂ ಯಾರಿಗಾದ್ರೂ ಥೈರಾಯ್ಡ್ ಇದ್ದರೆ ಟ್ರೈ ದಿಸ್. ಮೆಡಿಸಿನ್ಗಿಂತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತೆ. ಸೊ ನಾನು ಟ್ರೈ ಮಾಡ್ತಿದ್ದೀನಿ. ಸೊ ನೀವೆಲ್ಲ ಸಂಡೇ ಏನು ಮಾಡ್ತಿದ್ದೀರಾ, ಏನು ಅಡುಗೆ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮಗೆ ಬೇರೆ ಯಾವುದೆಲ್ಲ ವ್ಲಾಗ್ಸ್ ಬೇಕು ಅಥವಾ ಬೇರೆ ಯಾವುದರ ಪ್ರಾಡಕ್ಟ್ಸ್ ರಿವ್ಯೂ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಐ ವಿಲ್ ಟ್ರೈ. ಸೊ ನೆಕ್ಸ್ಟ್ ಅಮ್ಮ ಅಡುಗೆಗೆ ಏನು ಮಾಡ್ತಾರೆ ನೋಡೋಣ. ಇದರಲ್ಲೇ ನನಗೆ ಇವಾಗ ಹೊಟ್ಟೆ ತುಂಬುತ್ತೆ. ಅದಾದಮೇಲೆ ಇನ್ನೊಂದು ಜ್ಯೂಸ್ ಏನೋ ಇದೆ. ಮಾರ್ನಿಂಗ್ ಯೂಶ್ವಲಿ ಸಂಡೇಸ್ ಇಲ್ಲ ಅಂದ್ರೂ ನಾನು ಮಾರ್ನಿಂಗ್ ಸ್ವಲ್ಪ ಜ್ಯೂಸ್ ಅದು ಇದು ಲೈಟ್ ಲಿಕ್ವಿಡ್ ಡಯಟಲ್ಲೇ ಇರ್ತೀನಿ. ನೆಕ್ಸ್ಟ್ ಡೈರೆಕ್ಟ್ ಬ್ರಂಚ್ ಶುರು ಆಗುತ್ತೆ ನಮ್ಮದು. ಇವತ್ತು ಸಂಡೇ ಅಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ನೋಡೋಣ ಮಮ್ಮಿ ಏನಾದರೂ ಮಾಡ್ತಾರೆ ಅಂತ. ಸೊ ಇವತ್ತಿನ ಪೂರ್ತಿ ವ್ಲಾಗ್ ವಾಟ್ ಆಲ್ ಐ ವಿಲ್ ಡೂ, ಐ ವಿಲ್ ಶೋ ಟು ಯು. ಯಾನ್ ಕೊರ ಇದು ನತ್ತು ಬೆಳಗ್ಗೆ ಚಾಕ್ಲೇಟ್ ತಿಂತಿದ್ದಾಳೆ. ಏನು ಚಾಕ್ಲೇಟ್ ಇದು? 5 ಸ್ಟಾರ್ ಖಾಲಿ ಹೋಟೆಲ್ ತಿಂತಿರೋದಾ ಗೈಸ್? ನೀವು ಕೂಡ ಈ ಥರನೇ ಖಾಲಿ ಹೋಟೆಲೆಲ್ಲ ಚಾಕ್ಲೇಟ್ ತಿಂತೀರ ಹೇಳಿ? ದಟ್ಸ್ ವೆರಿ ಬ್ಯಾಡ್ ಹ್ಯಾಬಿಟ್. ಜರ್ಮ್ಸ್ ಎಲ್ಲ ಇರುತ್ತೆ ಖಾಲಿ ಹೋಟೆಲ್ಲಿ, ಅದ್ರ ಜೊತೆ ಇದನ್ನು ಸೇರ್ಕೊಳ್ಳಿ ಅಂತ ತಿಂತಾ ಇದ್ದಾಳೆ. ವೆರಿ ಬ್ಯಾಡ್. ನಾನೆಲ್ಲ ಹೆಲ್ತಿ ಲೈಫ್ ಸ್ಟೈಲ್ ಫಾಲೋ ಮಾಡಿದ್ರೆ ನನ್ನ ತಂಗಿ ಫಾಲೋ ಮಾಡೋದೆಲ್ಲ ಇರ್ತದೆ. ಮೆಂತೆ ಜ್ಯೂಸ್ ಮಮ್ಮಿ ಮಾಡಿದ್ದು. ಇವಾಗ ನಾನು ಆ ಜ್ಯೂಸು ಕುಡ್ದು ಬ್ರೇಕ್ಫಾಸ್ಟ್ ಎಲ್ಲ ಹೆಂಗೆ ಮಾಡಲಿ? ನಮ್ಮಮ್ಮ ಈಗ ಬೇರೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ದಾರೆ. ಏನಿದು ಸ್ಪೆಷಲು? ಬೇಸನ್ ಚೀಲ, ಏನೇನು ಹಾಕಿದೆ? ಕಡಲೆ ಹಿಟ್ಟು ಮತ್ತೆ ಈರುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ ಆ್ಯಂಡ್ ಒಂದು ಮೊಟ್ಟೆ ಆಪ್ಷನಲ್. ನಿಮಗೆ ಬೇಕಾದರೆ ಹಾಕೋಬೋದು. ಮೊಟ್ಟೆ ಹಾಕಿದ್ರೆ ಸ್ಮೂತಾಗಿ ಬರುತ್ತೆ ಆ್ಯಂಡ್ ವಿತ್ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಮಾರ್ನಿಂಗ್. ಸೌತೆಕಾಯಿ ಕೂಡ. ಓಕೆ, ಲೆಟ್ಸ್ ಸಿ ಹೌ ಶಿಲ್ ಪ್ರಿಪೇರ್. ಸೊ ಇವತ್ತಿನ ಸಂಡೇ ಸ್ಪೆಷಲ್ ಬ್ರೇಕ್ಫಾಸ್ಟ್ ತುಂಬ ಈಸಿ. ಇದು ನೀವು ಕೂಡ ಮಾಡ್ಕೋಬೋದು. ನಿಮಗೆ ಟೈಮ್ ಇಲ್ಲ, ಕ್ವಿಕ್ಕಾಗಿ ಏನಾದರೂ ರೆಸಿಪಿ ಬೇಕು ಅಂದರೆ ಮಸ್ಟ್ ಟ್ರೈ ಕಡಲೆ ಹಿಟ್ಟಿನ ಬೇಸನ್ ಚೀಲ. ಆ್ಯಂಡ್ ವಿ ಹ್ಯಾವ್ ಸ್ಟಫ್ಡ್ ಲಾಟ್ ಆಫ್ ವೆಜಿಟೇಬಲ್ಸ್ ಇನ್ ಇಟ್ ಆ್ಯಂಡ್ 1 egg ಆಲ್ಸೋ. ಸೊ ದಟ್ ಸ್ಮೂತಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ. ಇವಾಗ ನಾವು ದೋಸೆ ಹಾಕೋಣ. ದೋಸೆ ಅಲ್ಲ, ಆ್ಯಕ್ಚುಲಿ ಬೇಸನ್ ಚೀಲ. ನಮ್ಮ ಸೌತ್ ಕನ್ನಡದಲ್ಲಿ ನಾವು ದೋಸೆ ಅಂತಾನೆ ಎಲ್ಲದಕ್ಕೂ ಹೇಳೋದು. ಬಿಸಿ ಆಗಿಲ್ಲ, ಸೊ ಸ್ವಲ್ಪ ಸಾಕು ಅಂತ. ಲೆಟ್ಸ್ ಟ್ರೈ. ನಾನ್ ಸ್ಟಿಕ್ ತವ ಆತಮ್ಮ. ಇಷ್ಟೇ, ವೆರಿ ಸಿಂಪಲ್. ಇದನ್ನು ನೀವು ಹಾಗೆ ತಿನ್ಬೋದು, ಯಾಕಂದರೆ ಆಲ್ರೆಡಿ ಚಿಲ್ಲಿ ಇದೆ, ಸಾಲ್ಟ್ ಇದೆ, ಎಲ್ಲ ಇದೆ. ಬೇಕು ಅಂದರೆ ಉಪ್ಪಿನಕಾಯಿ ಚಟ್ನಿ ಜೊತೆನೂ ತಿನ್ಬೋದು. ನಾನು ಹಾಗೆ ತಿನ್ನೋದು ಪ್ರಿಫರ್ ಮಾಡ್ತೀನಿ. ಇದನ್ನು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಒಂದು ಸ್ವಲ್ಪ. ಇವನ್ ಇಟ್ ಹ್ಯಾಸ್ ಗುಡ್ ಫ್ಯಾಟ್. ಸೊ ಆಲ್ಮೋಸ್ಟ್ ಆಗಿದೆ, ನೋಡ್ತಿರ್ಬೋದು. ಇಟ್ಸ್ ಲೈಕ್ ಅ ಪ್ಯಾನ್ ಕೇಕ್. ನೀವು ಪ್ಯಾನ್ ಕೇಕ್ ಎಲ್ಲ ಮಾಡಿರ್ಬೋದಲ್ವಾ, ಆ ಥರನೇ ಇದೆ. ಇದನ್ನ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಒಂದು ತಿಂದರೆ ಸಾಕು. ಇಟ್ ವಿಲ್ ಬಿ ವೆರಿ ಫಿಲ್ಲಿಂಗ್. ಇನ್ನು ಮಧ್ಯಾಹ್ನವರೆಗೂ ಹಶ್ವಾಗಲ್ಲ. ತುಪ್ಪ ಪಾಡಿಯೇ ಮಾಡಿದ್ದು ಕೂಡ ಮೇಲೆ. ಡನ್. ಫೈನಲ್ ಟಚ್. ಮೈ ಬೇಸನ್ ಚೀಲ ರೆಡಿ. ಈಗ ಮಮ್ಮಿ ಹಾಕ್ತಾರೆ. ಸೊ ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ವೆರಿ ಟೇಸ್ಟಿ. ಇಲ್ಲಿ ನೋಡಿ ಎಷ್ಟು ಸ್ಮೂತಾಗಿದೆ, ಲೈಕ್ ಅ ಪ್ಯಾನ್ ಕೇಕ್. ಯು ಆಲ್ ಮಸ್ಟ್ ಟ್ರೈ ದಿಸ್ ರೆಸಿಪಿ. ವೆರಿ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ. ನಿಮಗೆ ಲೇಸಿನೆಸ್ ಆದಾಗ, ಬೇಗ ಏನು ಮಾಡಬೇಕು ಅಂತ ಗೊತ್ತಿಲ್ಲದಾಗ, ಆ್ಯಂಡ್ ಮೇಯ್ನ್ಲಿ ರಿಚ್ ಇನ್ ಪ್ರೋಟೀನ್. 1 egg ಕೂಡ ಇದೆ, ಬೇಸನ್ ಕಡಲೆ ಹಿಟ್ಟು ಕೂಡ ಇದೆ. ಸೊ ಇದೆಲ್ಲ ನಿಮಗೆ ಹೆಲ್ತಿ ರೆಸಿಪಿ ನಾನು ತೋರಿಸ್ತಿರೋದು. ನೆಕ್ಸ್ಟ್ ಲಂಚಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಬಾಯ್. ಉಲ್ಟಾ Now the time is 11:35 and next juice is, ಇದೇನು ಜ್ಯೂಸ್ ಐಶು? ಮೆಂತೆ ಮತ್ತು ಎಳ್ಳು. ಇದನ್ನು ವಾಟ್ ಈಸ್ ಇಟ್, ಸೋಕ್ ಮಾಡಿರ್ತಾರಲ್ಲ ರಾತ್ರಿ ಎಲ್ಲ,
ಇದನ್ನ ರಾತ್ರಿ ಎಲ್ಲ ನೆನೆ ಇಟ್ಟು ಅರೌಂಡ್ 10 hours ನೆನೆ ಹಾಕಿರೋದು. ಆಮೇಲೆ ಬೆಳಗ್ಗೆ ಮಿಕ್ಸಿ ಗ್ರೈಂಡರಲ್ಲಿ ಗ್ರೈಂಡ್ ಮಾಡಿ. ಇದು ಇವನ್ ಸ್ಕಿನ್ಗೆ ತುಂಬ ಒಳ್ಳೇದಲ್ವಾ ಮೆಂತೆ. ಆಮೇಲೆ ಎಳ್ಳು ಅಷ್ಟೇ ಬಾಡಿಗೆ ತುಂಬ ಒಳ್ಳೇದು, ಸ್ಪೆಷಲಿ ಹುಡುಗಿರಿಗೆ ಆ್ಯಂಡ್ ಸ್ಪೆಷಲಿ ಹೇರ್ಸ್ಗೆ ಸ್ಕಿನ್ನಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದ್ರ ರೆಸಿಪಿ ಏನಾದರೂ ಬೇಕಾದಲ್ಲಿ ಕಮೆಂಟ್ ಮಾಡಿ, ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಹಾಕ್ತೀನಿ. ಸೊಪ್ಪು ತೋರಿಸು ಸತ್ಯ. ಸೊ ಇವತ್ತು ನಮ್ಮ ಮನೆಯಲ್ಲಿ ಸೊಪ್ಪು ಪಲ್ಯ ನಡೀತಾ ಇದೆ, ಸಂಡೇ ಸ್ಪೆಷಲ್. ಏನ ಪಲ್ಯಮ್ಮ? ಒಂದೇ ಪುದರ್ದದ ಹರಿವೆ ಸೊಪ್ಪಿನ ಪಲ್ಯ. ನೆಕ್ಸ್ಟ್ ತೋರಿಸ್ರಮ್ಮ. ಸೊ ಇಲ್ಲಿ ನಮ್ಮ ಬೇಳೆ ಸಾರು ರೆಡಿಯಾಗಿದೆ, ಅಮ್ಮ ಮಾಡಿರೋದು. ವಾವ್. ಸೊ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬೇಕಂತೆ, ಕಟ್ ಮಾಡಿ. ಇದೆಲ್ಲಿದೆ ಇದು ಚಾಪ್ ಟೇಬಲ್ ಮೇಲೆ ಪೂರಲ್ಲ ಪಾಡ್ನ ಕೊತ್ತಂಬರಿ. ಸೊ ಕೊತ್ತಂಬರಿ ಸೊಪ್ಪು ಚಾಪ್ ಆಯಿತು ಎಲ್ಲ ಆದಮೇಲೆ ಲಾಸ್ಟಲ್ಲಿ ಟಚ್ ಅಪ್ ಕೊಡಕ್ಕೆ ನಾನು ಬರ್ತಿರೋದು ಅಷ್ಟೇ. ಇದೆಲ್ಲ ಅಮ್ಮನೇ ಮಾಡಿರೋದು. ಇದು ನನ್ನ ಸಂಡೇ ಲಂಚ್ ಸ್ಪೆಷಲ್. ಬ್ರೇಕ್ಫಾಸ್ಟ್ ಆಲ್ರೆಡಿ ಆಗಿದೆ. ಸೊ ಲಂಚನ್ನ ಊಟ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಇವಾಗ ಸೊಪ್ಪಿನ ಪಲ್ಯ ಮಾಡ್ತಾರಲ್ಲ ಅದ್ರ ರೆಸಿಪಿ ತೋರಿಸ್ತೀವಿ. ಏನೋ ಮಾಡ್ತಿರೋ ಥರ ಇದೆಯಲ್ವಾ? ಏನು ಮಾಡ್ತಿದ್ಯಾ ಪ್ರಿಯಾ? ಬಟ್ಟೆ ಒಣಗಾಗ್ತಿದ್ದೆ. ನೈಸ್. ಸೊ ನಮಗೆ ಅಪಾರ್ಟ್ಮೆಂಟಲ್ಲ ಇಲ್ಲಿರೋದು. ಸೊ ಬಟ್ಟೆ ಎಲ್ಲ ಒಣಗಾಕಕ್ಕೆ ಟೆರೆಸ್ಗೆಲ್ಲ ಹೋಗಕ್ಕಾಗಲ್ಲ, ಬಿಕಾಸ್ ತುಂಬ ಹೈ ಫ್ಲೋರ್ ಇರುತ್ತೆ. ಸೊ ನಮ್ಮ ಮನೆ ಇದು ತೋರಿಸು. ಸೊ ಮಮ್ಮಿದು ಸೊಪ್ಪು ಕಟ್ ಮಾಡಿ ಆಗಿರಬೇಕು ಆಲ್ಮೋಸ್ಟ್. ಈಗ ಪಲ್ಯ ರೆಡಿ ಮಾಡೋಕ್ಕೆ ಹೋಗಬೇಕು. ಪ್ರಿಯಾ ಪಲ್ಯ ಮಾಡ್ತಾಳೆ, ನಾನು ಮಮ್ಮಿ ಎಲ್ಲ ಚಾಪ್ ಮಾಡಿ ರೆಡಿ ಇಟ್ಟಿದ್ದಾರೆ. ಇನ್ನು ಸೊಪ್ಪಿನ ಪಲ್ಯ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಸಿಂಪಲ್ ವ್ಲಾಗ್ ಇದು, ಸಂಡೇ ವ್ಲಾಗು, ಎಲ್ಲರ ಮನೇಲಿ ಮಾಡೋದೆ. ಬಟ್ ಇನ್ನೇನು ತೋರ್ಸೋಕ್ಕಾಗತ್ತೆ? ನಾವು ಏನು ಮಾಡದೇ ಇರೋದನ್ನ ತೋರ್ಸೋಕ್ಕಾಗಲ್ಲ. ಆಬ್ವಿಯಸ್ಲಿ ನಾವು ಏನು ಮಾಡ್ತಿದ್ದೀವಿ ಅಂತ ತೋರಿಸ್ಬೇಕು. ಇವತ್ತು ಸಂಡೇ ಅಂತ ಫುಲ್ ನಾನ್ ವೆಜ್ ಏನಿಲ್ಲ. ಆಬ್ವಿಯಸ್ಲಿ ಪ್ರಿಯಾ ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ವೆಜಿಟೇಬಲ್ ಸೊಪ್ಪು ಅಡಿಷನ್. ನಾನು ವೆಜಿಟೇರಿಯನ್ ಅಷ್ಟೇ. ಸೊ ಇವರೆಲ್ಲ ತಿಂತಾರೆ. ಸೊ ಬಟ್ ಇವತ್ತು ನನಗೋಸ್ಕರ ಬರೀ ಸಿಂಪಲ್ ಅಡುಗೆ, ನನಗೆ ಹೋಮ್ ಮೇಡ್ ಫುಡ್ ತುಂಬ ಇಷ್ಟ ಅಂತ ಮಾಡ್ತಾ ಇದ್ದೀನಿ. ಈರ್ನ ಅದೆಷ್ಟೊಂದು ಹೆಜ್ಜೆ ಮಾಡಿದೆ. ಫೈನಲ್ ತಡ್ಕ. ಏನು ಕರಿಬೇವು. ಸೊ ಹರಿವೆ ಸೊಪ್ಪು ಚಾಪ್ ಆಗಿದೆ, ಅಮ್ಮ ಚಾಪ್ ಮಾಡಿಟ್ಟಿದ್ದಾರೆ ಆಲ್ರೆಡಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಇರೋದ್ರಿಂದ ಆಪ್ಷನಲ್ ಆಗಿ 2 ಎಕ್ಸ್ಟ್ರಾ ತೊಗೊಂಡಿರೋದು. ಖಾರ ಬೇಕು ಅಂದರೆ, ನಿಮಗೆ ಬೇಡ ಅಂದರೆ ದಿಸ್ ಇಸ್ ಕಂಪ್ಲೀಟ್ಲಿ ಆಪ್ಷನಲ್. ಇದು ಗಾರ್ಲಿಕ್, ಬೆಳ್ಳುಳ್ಳಿ ಜಜ್ಜಿಟ್ಟಿರೋದು ಆ್ಯಂಡ್ ಕರಿಬೇವು. ಸೊ ಈ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತೀನಿ. ವೆರಿ ಸಿಂಪಲ್ ರೆಸಿಪಿ ಇದು, ಎಲ್ಲರೂ ಟ್ರೈ ಮಾಡ್ಬೋದು. ಇದ್ರ ಬೆನಿಫಿಟ್ಸ್ ಏನೆಲ್ಲ? ಸಾಸಿವೆ ಹಾಕಿದ್ರೆ ಇವಾಗ ಎಣ್ಣೆಗೆ ಎಲ್ಲ ಬೇಗ ಬೇಗ ನಮ್ಮಮ್ಮ ಹಾಕ್ತಾರೆ ಎಲ್ಲ. ಅವ್ರು ಉದ್ದಿನಕಾಳು ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ, ಇದು ಹೀಗೆ ಸಿಪ್ಪೆ ಸಮೇತ ಜಜ್ಜಿ ಇಟ್ಕೊಂಡ್ರೆ ಅದ್ರ ಫ್ರೇಗ್ನೆನ್ಸ್ ಚೆನ್ನಾಗಿ ಬರುತ್ತೆ ಅಂತ. ನೆಕ್ಸ್ಟು ಮುಂಚಿ, ಮೆಣಸು, ಇದು ಪುದೀನ, ಬ್ಯಾಡಿಗೆ ಮೆಣಸ ಅಥವಾ ನಾ ಬೆಣಸ ನೋಡತ್ತ, ಇದು ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಎಲ್ಲ ದೂರದಿಂದನೇ ನಮ್ಮಮ್ಮ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗ ನಾನು ಮಾಡ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಹೋಟೆಲ್ಗೆ ಇಟ್ಟು ಸಾತೆ ಮಾಡ್ಕೊಳ್ಳಿ. ಯು ಹ್ಯಾವ್ ಟು ಸಾತೆ ಫಾರ್ 2 minutes. ಅಷ್ಟು ಬೇಡ,
ಬೇಡ, ಜಸ್ಟ್ ಇದ್ರದ್ದು ಘಮ ಹಸಿ ಸ್ಮೆಲ್ ಹೋಗೋವರೆಗೂ ಮಾಡ್ಕೊಡೋದಷ್ಟೇ. ಇನ್ನೊಂದು ಕಡೆ ರೈಸ್ ಇಟ್ಟಿದ್ದಾರೆ, ನೀರಿಟ್ಟಿದ್ದಾರೆ ಅಷ್ಟೇ. ಇವಾಗ ರೈಸ್ ಹಾಕ್ಬೇಕು. ಇದರಿಂದ ನನ್ನ ವಾಯ್ಸ್ ಬರಲ್ಲ. ಹಾಂ, ಯಾವತ್ತಮ್ಮ ಇಟ್ಟು. ಸೊ ಈಗ ಈ ಸೊಪ್ಪು ಒಗ್ಗರಣೆಗೆ ಬೀಳ್ತಾ ಇದೆ. ಆಯ್ತು, ಅಸ್ಥೆಟಿಕ್ ಆಗಿ ತೆಗಿಬೇಕು, ಅಸ್ಥೆಟಿಕ್ ಆಗಿ. ವಾ, ಸೊ ನಿಮಗೆ ಗೊತ್ತಿರೋ ಹಾಗೆ ಸೊಪ್ಪು ಗ್ರೀನರೀಸ್ ನೀವು ಏನು ತಿಂದರೂ ಅದರಲ್ಲಿ ತುಂಬ ವೈಟಮಿನ್ಸ್ ಇರುತ್ತೆ. ಬಾಡಿ ವಿಟಮಿನ್ಸ್ ಅಂತೂ ವೆರಿ ಇಂಪಾರ್ಟೆಂಟ್. ಸೊ ಅಟ್ಲೀಸ್ಟ್ ಒನ್ಸ್ ಇನ್ ಅ ವೀಕ್ ಸೊಪ್ಪಿನ ಪಲ್ಯ, ಸೊಪ್ಪಿನ ಸಾರು, ಸಮಥಿಂಗ್ ತಿಂತಾ ಇರಿ. ಆ್ಯಂಡ್ ಕರಿಬೇವು ಅಂತೂ ನಿಮ್ಮ ಡೈಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಎಲ್ಲ ಉಪ್ಪು ಬೇಗ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಇಟ್ಬಿಡಿ, ಅದಾದಮೇಲೆ ರೆಡಿ ಆಗುತ್ತೆ. ಇನ್ನೊಂದು ಕಡೆ ರೈಸ್ ಕುದೀತಾ ಇದೆ. ಇದ್ರ ಫೈನಲ್ ಟಚಪ್ ಟೇಸ್ಟ್ ಬರೋದೆ ಇದರಿಂದ, ಕೊಕೊನೆಟಿಂದ. ಸೊ ತುರಿದಿರೋ ಕೊಕೊನೆಟ್ ಹಾಕಬೇಕು ಲಾಸ್ಟಲ್ಲಿ, ಎಲ್ಲ ಬೆಂದ ಮೇಲೆ. ಇದನ್ನ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಇತ್ತು ಒಂದು ಮಾಡ್ಕೊಳ್ಳಿತ್ತಾ, ಕ್ಲೋಸ್ ಮಾಡ್ಕೊಳ್ಳಿತ್ತಾ ಇನ್ನು ಗ್ಯಾಸು ನನ್ನ ಪೌಡರ್ ಬರೀ ಮಿಕ್ಸ್ ಮಾಡೋದು, ಗ್ಯಾಸ್ ಆಫ್ ಮಾಡೋದು. ಬಿಕಾಸ್ ಕೊಕೊನೆಟ್ ಹಾಕಿದ್ಮೇಲೆ ಅದನ್ನ ಬೇಯಿಸೋಂಗಿಲ್ಲ. ಹಾಂ, ಟೇಸ್ಟ್ ಲೈಕ್ ಬರ್ತಿದ್ಯಾ. ಕಡೆಯಿಂದ ರೈಸ್ ರೆಡಿ ಆಗ್ತಾ ಇದೆ. ಸಂಡೇ ಆದರೂ ಪ್ರಿಯಾ ಏನೋ ಮಾಡ್ತಿದ್ದಾಳೆ. ಏನು ಮಾಡ್ತಿದ್ದಾಳೆ ಕೇಳೋಣ. ಏನು ಮಾಡ್ತಿದ್ಯಾ ಪ್ರಿಯಾ? ಎಂದೇ ವರ್ಕ್ ಮಾಡ್ತಾ ಇದ್ದೀನಿ. ಏನು ಮಾಡ್ತಿದ್ದೆ? ನಿಮಗೆ ಎಲ್ಲ ಗೊತ್ತಿರೋಂಗೆ ನನ್ನ ತಂಗಿ ಇನ್ನೂ ಓದ್ತಿದ್ದಲ್ಲ, ಅವಳು ಎಜುಕೇಷನ್ ಕಂಪ್ಲೀಟ್ ಆಗಿಲ್ಲ ಅಲ್ವಾ. ಶಿ ಇಸ್ ಜಸ್ಟ್ 17. ಅವಳದು ಸೆಕೆಂಡ್ PUC ಮುಗ್ದಿದೆ, 12th ಕ್ಲಾಸ್ ಅಲ್ವಾ. ಸೊ ಅದು ಮುಗ್ದಿದೆ. ಈವನ್ CET ಎಕ್ಸಾಮ್ಸ್ ಬರ್ತಿದ್ದಾಳೆ. ಸೊ ಆ ರ್ಯಾಂಕಿಂಗ್ ಬೇಸ್ ಮೇಲೆ ಯಾವ ಕಾಲೇಜ್ ಸೆಲೆಕ್ಟ್ ಮಾಡೋದು, ಎಲ್ಲಿ ಹಾಕೋದು, ಇಂಜಿನಿಯರಿಂಗ್ ಮಾಡಬೇಕಂತೆ, ಅದನ್ನೇ ನೋಡ್ತಾ ಇದೆ, ಚೆಕ್ ಮಾಡ್ತಾ ಇದೆ ಅಷ್ಟೇ. ಸೊ ಸ್ವೀಟ್ ಆಫ್ ಯು. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ. ಓ, ಬೀನ್ಸ್ಲ ಪಾಡ್ತಾರ ನೈಕ್. ಇದು ಸೊಪ್ಪು ಪಲ್ಯ ಇರುತ್ತೆ, ಸೂಪರ್ ಆಗಿದೆ. ಐಶು ಟೇಸ್ಟ್ ಮಾಡ್ದ? ಚೆನ್ನಾಗಿದೆ, ತಿನ್ನು. ಸಕ್ಕತ್ತಾಗಿದೆ, ಟೇಸ್ಟ್ ಇದೆಲ್ಲ, ಹೆಲ್ತಿ ಕೂಡ, ಕಂಫರ್ಟಿಂಗ್ ಫುಡ್. ಅಷ್ಟು ಖಾರ ಇದೆ. ಸೊ ಇವಾಗ ಈವ್ನಿಂಗ್ 5:30, ನನ್ನ ಸ್ನ್ಯಾಕ್ಸ್ ಟೈಮ್. ವಾಟರ್ ಮೆಲನ್. ಯೇ, ಸೊ ಗೈಸ್, ನಂದು ಒಂದು ಚಾನಲ್ ಇದೆ, ಜಸ್ಟ್ ಆರ್ಯ ಅಂತ. ಇಲ್ಲೆಲ್ಲಾದ್ರೂ ಹಾಗೆ ಜಸ್ಟ್ ಆರ್ಯ ಅಲ್ಲ, ಜಸ್ಟ್ ಆರ್ಯ. ಐ ಮೀನ್ ನಾನು ಪ್ರೊನೌನ್ಸ್ ಮಾಡೋದು ಜಸ್ಟ್ ಆರ್ಯ ಬಿಕಾಸ್ ನಾನು ನೇಮ್ ಮಾಡಿದ್ದಲ್ಲ ಹಾಗೆ. ಸೊ ಹೊಸ ವಿಡಿಯೋ ಪೋಸ್ಟ್ ಆಗಿದೆ, ನೋಡಿ ಹೋಗಿ. ಇಲ್ಲಿ ಎಸ್ ಗೈಸ್, ಸಪೋರ್ಟ್ ಹರ್ ಚಾನಲ್ ಆಲ್ಸೋ. ನೀವು ಅವ್ರ ಯೂಟ್ಯೂಬ್ ಚಾನಲ್ ಇಂಗ್ಲೀಷಲ್ಲಿ ಮಾಡ್ತಾ ಇರೋದು. ಇವಾಗ ರೀಸೆಂಟಾಗಿ ಹಾಕಿರೋ ಈ ವಿಡಿಯೋ ಏನು ಯೂಟ್ಯೂಬದು? ಆಕ್ಸಿಡೈಸ್ ಇಯರಿಂಗ್ ಹಾಲ್, ಆಕ್ಸಿಡೈಸ್ಡ್ ಹಿಯರಿಂಗ್ ಹಾಲ್ ಹಾಕಿದ್ದಾರೆ. ನನಗೆ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅದೇ ಥರ ಅವಳಿಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅಪ್ಡೇಟೆಡ್ ಆಗಿರಬೇಕು. ಇದು ದೋಸೆ ಹಿಟ್ಟು. ದೋಸೆ ಹಿಟ್ಟನ್ನ ನಾವು ಇವಾಗ ಪಡ್ಡು ಮಾಡ್ತಾ ಇದ್ದೀವಿ, ಗುಂದು ಹೋಗ್ಲ. ಸೊ ಇದಕ್ಕೆ ಜಸ್ಟ್ ಒಗ್ಗರಣೆ ಕೊಟ್ಟು ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ದಾರೆ, ಉರದ್ ದಾಲ್, ಚನಾ ದಾಲ್ ಎಲ್ಲ. ಸೊ ಇದನ್ನು ಮಿಕ್ಸ್ ಮಾಡಿ ಪಡ್ಡು ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ದಿಸ್ ಈಸ್ ಮೈ ನೈಟ್ ಡಿನ್ನರ್. ಪಡ್ಡು ರೆಡಿ ಆಗ್ತಾ ಇದೆ. ಇನ್ನೊಂದು ಕಡೆ ಚಟ್ನಿ.
ಸೊ ಇದು ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡು ಫ್ಲಿಪ್ ಮಾಡಬೇಕು ಈ ಥರ. ಯಾವ ಪೀನಟ್ ಚಟ್ನಿ. ಇದು ಪಡ್ಡು ವಿತ್ ಚಟ್ನಿ ಆ್ಯಂಡ್ ಡ್ರೈ ಚಟ್ನಿ ಮಾಡಿ. ಸೊ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಸೊ ಇದಾಗಿತ್ತು ನಮ್ಮ ಸಂಡೇ ವ್ಲಾಗ್. ಪ್ಲೀಸ್ ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಲೈಕ್ ಮಾಡಿ. ಇಷ್ಟ ಆದಲ್ಲಿ ವಿಡಿಯೋ ಯಾರಿಗಾರು ಶೇರ್ ಮಾಡಬೇಕು ಅನ್ಸಿದಲ್ಲಿ ಶೇರ್ ಕೂಡ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ನಂದು ರಿಯಾಸ್ ಎಪಿಕ್ ವರ್ಡ್ ಜಸ್ಟ್ ಆರ್ಯ ಎರಡಕ್ಕೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಬಾಯ್ ಬಾಯ್. Lots of love. Lots of love.